ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಲ್ರೆಡಿ ನಾವು ಗಣಿತದ ಸಿರೀಸನ್ನು ಮಾಡ್ತಾ ಇದ್ವಿ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ, ಭಾಳ ಫೋಕಸ್ ಆಗಿರಲಿ ಅಂಥೇಳಿ 2025-26ಕ್ಕೆ ತಯಾರಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ತಯಾರಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 4ಕ್ಕಿದ್ದೀವಿ. ಈಗ ಆಲ್ರೆಡಿ 1, 2, 3 ಇವು ಮೂರನ್ನು ಕೂಡ ಸಾಲ್ವ್ ಮಾಡಿದ್ದು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಐತಿ. ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಹೊಸ ವೀಕ್ಷಕರಾಗಿದ್ದರೆ ಅಂದ್ರೆ ಅವನು ಮೂರನ್ನು ನೋಡ್ಕೊಂಡು ಬರ್ರಿ. TET ಪರೀಕ್ಷೆಗಳಿಗಿಂತ GPSTR ಪರೀಕ್ಷೆಗಳಿಗೆ, HSTR ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಗಣಿತ ವಿಷಯದಲ್ಲಿ ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಓಕೆ, ಹಾಗಾದರೆ ಇವತ್ತಿನ ಈ ಸೆಷನಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, x² - 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಏನು ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ. x² - 3 = 0 ಮಾಡ್ಕೊಳ್ಳೋಣ. x² ಇಲ್ಲೇ ಇರಲಿ, -3 h ಕಡೆ ಹೋದಂದ್ರೆ +3, x ಇಲ್ಲೇ ಇರಲಿ, ಸ್ಕ್ವೇರ್ h ಕಡೆ ಹೋಯ್ತಂದ್ರೆ √3. ಓಕೆ, ಯಾವಾಗಲೂ ಎರಡು ರೂಟ್ಗಳು ಇರ್ತಾವೆ, ಒಂದು ಪ್ಲಸ್ ರೂಟ್ ಆ್ಯಂಡ್ ಇನ್ನೊಂದು ಮೈನಸ್ ರೂಟ್. ಹಾಗಾಗಿ ನಾವು ಪ್ಲಸ್ ಆರ್ ಮೈನಸ್ √3 ಅಂಥೇಳಿ ಕರಿಬೋದು. ಒನ್ ಈಸ್ ಪ್ಲಸ್ ರೂಟ್ ಆ್ಯಂಡ್ ಅನದರ್ ಒನ್ ಈಸ್ ಮೈನಸ್ ರೂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ ಸೆಕೆಂಡ್ ಕ್ವಶನ್, ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಇರುವಂತಹ ಒಂದು ಮೋಸ್ಟ್ ಕಾಮನ್ ಕ್ವಶನ್, ಈ ಟೈಪ್ ಆಫ್ ಕ್ವಶನ್. a1x + b1y + c1 = 0, a2x + b2y + c2 = 0. ಈ ರೇಖಾತ್ಮಕ ಸಮೀಕರಣವು a1/a2 = b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಈ ಮಾದರಿಯನ್ನು ಹೊಂದೈತಿ ಅಂದ್ರೆ, ನಾಟ್ ಈಕ್ವಲ್ ಅಂದ್ರೆ ಸಮಾಂತರ ರೇಖೆಗಳನ್ನು ಹೊಂದಿರ್ತದೆ. ಸಮಾಂತರ ರೇಖೆಗಳು ಮೂಲಗಳ ಸಂಖ್ಯೆ ಎಷ್ಟು ರೀ ಅಂದ್ರೆ 0, ಯಾವುದೇ ಮೂಲಗಳು ಇರಂಗಿಲ್ಲ ಸಮಾಂತರ ರೇಖೆಗೆ. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ಭಾಳ ಡಿಸ್ಕಷನ್ ಮಾಡೈತಿ, ಇಲ್ಲಿ ಇದನ್ನು ಮಾಡೋದು ಬೇಡ. ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ನೋಡಿದ ಕೂಡಲೇ ಇದು ವರ್ಗದ ಅನಿಸ್ತದೆ, ಬಟ್ ಅವು ಇರಲ್ಲ. ವಾಸ್ತವವಾಗಿ ಚೆಕ್ ಮಾಡೋಣ ಯಾವುದು ವರ್ಗ ಸಮೀಕರಣ ಅಂತ. ಫಸ್ಟ್ ಯು ರಿಮೂವ್ ಆಪ್ಷನ್ ಎ ಬಿಕಾಸ್ ಆಫ್ ದಟ್ ಈಸ್ ಅ ಲೀನಿಯರ್ ಇಕ್ವೇಷನ್. ನೋಡಿದ ಕೂಡಲೇ ನಾವು ಗೊತ್ತಾಗ್ತದೆ ಯಾವುದೇ ವರ್ಗ ಸಮೀಕರಣದ ರೂಪರೇಷೆಗಳು ಇಲ್ಲ. ಹಾಗಾದ್ರೆ ಆಪ್ಷನ್ ಸಿ ಸರ ಇರ್ಬೋದ್ರಲ್ಲ, ಚೆಕ್ ಮಾಡೋಣ. ಓಕೆ, ಇಲ್ಲಿ ಎಕ್ಸ್ ಹೊರಗದ ಮಲ್ಟಿಪ್ಲಿಕೇಶನ್ ಫಾರ್ಮೇಷನ್ ಮಾಡಿದಾಗ x × x² x³ + x × 1 x = 0. ಇದೊಂದು ಘನ ಸಮೀಕರಣ, ಕ್ಯೂಬಿಕ್ ಇಕ್ವೇಷನ್ ಆಗಿ ಕನ್ವರ್ಟ್ ಆಗ್ತದೆ. ದೆನ್ ಸರ್ ಇದಿರ್ಬೋದಲ್ಲ ಸ್ಕ್ವೇರ್ ಅದ ವರ್ಗ ಸಮೀಕರಣ ಆಗ್ತದನ ನೋಡ್ರಿ. x × x x² + x × 1 x = x². ದೆನ್ ಆಚೆ ಕಡೆ ಈಚೆ ಕಡೆ ಬಂತು ಅಂದ್ರೆ -x² ಆಗಿ ಬರ್ತದೆ. ಇಟ್ ಮೀನ್ಸ್ x² + x -x² = 0. ನಾನು RHS ಅಲ್ಲಿ 0 ಉಳಿಸ್ತೀನಿ, ಈ x² ಅನ್ನು ಈಚೆ ಕಡೆ ತಗೋತೇನೆ. +x² -x² ಗೆಟ್ ಕ್ಯಾನ್ಸಲೇಷನ್, ದೆನ್ x = 0. ದಿಸ್ ಈಸ್ ಆಲ್ಸೋ ಅ ಲೀನಿಯರ್ ಇಕ್ವೇಷನ್. ಬಟ್ ಸರ್ ವರ್ಗ ಸಮೀಕರಣ ಕೇಳಿದಾರು, ಆಪ್ಷನ್ ಬಿ ಒಳಗೈತೆ ನೋಡ್ರದ. ನೋಡೋಕಲ್ಲ ಅನಿಸ್ತೈತಿ, ಬಟ್ ಇದು ಆ್ಯಕ್ಚುಲಿ x × x x² + x × 1 x = 0. ದಿಸ್ ಈಸ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಇದು ವರ್ಗ ಸಮೀಕರಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ, ಕೋಪ್ರೈಮ್ಸ್ಗಳಾದರೆ p² ಮತ್ತು q² ಮೊಸ ಏನು ಅಂತ ಕೇಳಿದ್ದಾರೆ. ವೆರಿ ಈಸಿ ಆದಂತಹ ಪ್ರಶ್ನೆ. ಪಿ ಮತ್ತು ಕ್ಯೂಗಳ ಮೊಸ 1. ಓಕೆ, ಅದೇ ರೀತಿ p² ಮತ್ತು q² ಮೊಸ ಕೂಡ 1. ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾರೆ, ಅವುಗಳ ಮೊಸ 1 ಆಗಿರ್ತದೆ. ಓಕೆ, ಆಪ್ಷನ್ ಬಿ 1. ದೆನ್ ಇಲ್ಲದ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್. ABCD ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ನೋಡೋದ್ರ ತಲೆಯಾಗಿ ಏನೇನು ಫಾರ್ಮ್ ಆಗಬೇಕು? ಅಭಿಮುಖ ಬಾಹುಗಳು ಸಮ ಆಗಿರ್ತಾವೆ. ಓಕೆ, ಅಭಿಮುಖ ಬಾಹುಗಳು ಸಮ ಆಗಿರ್ತಾವೆ, ಅಭಿಮುಖ ಕೋಣಗಳು ಕೂಡ ಸಮ ಆಗಿರ್ತಾವೆ. PU BCಯ ಮೇಲಿನ ಒಂದು ಬಿಂದು. ಪಿ ಗಮನಿಸತ್ತೀರಿ ನೀವು, ಅದು BCಯ ಮೇಲಿನ ಒಂದು ಬಿಂದು. DP ಮತ್ತು ABಗಳನ್ನು L ಬಿಂದುವಿನಲ್ಲಿ ಸಂಧಿಸುವಂತೆ, DP ಮತ್ತು ABಗಳನ್ನು L ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದಾಗ, ಇದನ್ನು ಈ ಕಡೆ ವೃದ್ಧಿಸ್ಯಾರು, ಇದನ್ನು ಈ ಕಡೆ ವೃದ್ಧಿಸ್ಯಾರು. ಓಕೆ, ಕೆಳಗಿನ ಯಾವ ಸಂಬಂಧ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸಂಬಂಧ ನೋಡೋಕ್ಕಿಂತ ಮೊದಲ ಇಲ್ಲಿ 2 ತ್ರಿಭುಜ ಫಾರ್ಮೇಟ್ ಆಗತ್ತವ. ಆ 2 ತ್ರಿಭುಜವನ್ನು ನೋಡೋಣ. ಒಂದು ತ್ರಿಭುಜ DCP, ಇನ್ನೊಂದು BPL. 2 ತ್ರಿಭುಜಗಳು ಫಾರ್ಮೇಟ್ ಆಗತ್ತವ, ಛೇದಿಸತ್ತವ. ಇಲ್ಲೊಂದು ಕೋಣ ಈಕ್ವಲ್ ಆಗಿರ್ತದೆ. ಇನ್ನು ಸಮಾಂತರ ಚತುರ್ಭುಜ ಅನ್ನಂತಲೇ ಈ ಸಮಾಂತರವಾಗಿರುವಂತಹ ರೇಖೆಗಳು ಏನಾಗಿರ್ತವೆ? ಸಮಾಂತರವಾಗಿರ್ತಾವೆ. ಓಕೆ, ಇದನ್ನೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೋಡೋಣ ಏನಾಗ್ತದೆ ಮುಂದೆ ಅಂಥೇಳಿ. ಓಕೆ, ಇನ್ನು ಸಮಾಂತರವಾಗಿ ಅದಾವು ಅಂದ್ರೆ ಒಂದು ಸ್ವಲ್ಪ ಇಲ್ಲಿ DC ರೇಖೆ ಆಗಿರ್ಬೋದು, AL ರೇಖೆ ಆಗಿರ್ಬೋದು, ಸಮಾಂತರವಾಗಿ ಅವು. ಇದೊಂದು ರೇಖೆ ಮುಂದೆ ಇದನ್ನು ಛೇದಿಸತೈತೆ ಅಂದರೆ ಇಲ್ಲಿ ಉಂಟಾಗುವಂತಹ ಪರ್ಯಾಯ ಕೋಣಗಳು ಈಕ್ವಲ್ ಆಗಿರ್ತವೆ. ಇಲ್ಲೊಂದು ಕೋಣ ಈಕ್ವಲ್ ಆಗಿರ್ತದೆ, ಪಿಗೊಂದು ಕೋಣ ಈಕ್ವಲ್ ಆಗಿರ್ತದೆ. 2 ಕೋಣ ಈಕ್ವಲ್ ಆದ್ರೆ ಸಾಕು, ಇವೆರಡು ಸಮರೂಪಿ ತ್ರಿಭುಜ ಅಂತೇಳಿ ಅನ್ಬೋದು ನಾವು. ದೆನ್ ಆ ಇಕ್ವೇಷನ್ ಮ್ಯಾಗ ಹೋಗೋಣ.
ಡಿ ಪಿ ಬೈ ಪಿ ಎಲ್ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಎಲ್. ಡಿ ಪಿ ಎಲ್ ಅದ ನೋಡ್ರಿ, ಡಿ ಪಿ ಬೈ ಪಿ ಎಲ್ ಇದು ಎ ಬಿ ಡಿವೈಡೆಡ್ ಬೈ ಬಿ ಎಲ್ಗೆ ಸಮ ಅಂತ ಅನ್ನತ್ತಾರು. ದಿಸ್ ಇಸ್ ನಾಟ್ ಕರೆಕ್ಟ್. ಓಕೆ, ಇಲ್ಲಿ ಯಾವುದೇ ಒಂದು ಫಾರ್ಮೆಟ್ ಆಗಂಗಿಲ್ಲ, ನಾಟ್ ಕರೆಕ್ಟ್. ಆಪ್ಷನ್ ಸಿ ಅನ್ನು ಗಮನಿಸ್ರಿ, ಡಿ ಪಿ ಬೈ ಪಿ ಎಲ್, ಡಿ ಪಿ ಬೈ ಪಿ ಎಲ್ ಇಸ್ ಈಕ್ವಲ್ ಟು ಬಿ ಎಲ್ ಬೈ ಡಿ ಸಿ. ಓಕೆ, ಎಸ್, ದಿಸ್ ಇಸ್ ದ ರೈಟ್ ಫಾರ್ಮೇಷನ್. ಇಲ್ಲಿ ಡಿ ಸಿ ಪಿ ತ್ರಿಭುಜದ ಡಿ ಪಿ ಬಾಹು ಬಿ ಪಿ ಎಲ್ ತ್ರಿಭುಜದ ಬಿ ಎಲ್ ಬಾಹುವಿಗೆ ಅನುಪಾತ. ಡಿ ಪಿ ಬೈ ಬಿ ಎಲ್ ಇಸ್ ಈಕ್ವಲ್ ಟು ಅದೇ ತ್ರಿಭುಜದ ಬಿ ಎಲ್ ಬಾಹು ಮೇಲಿನ ತ್ರಿಭುಜದ ಡಿ ಸಿ ಬಾಹುವಿಗೆ ಅನುಪಾತವಾಗಿದೆ. ಕರೆಕ್ಟ್ ಅದ, ಸ್ಟೇಟ್ಮೆಂಟ್ ಅಂತೂ ಕರೆಕ್ಟ್ ಅದ. ಓಕೆ, ಎಸ್. 6th ಕ್ವಶನ್, ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವಂತಹ ವರ್ಗಾಂತರದ ಕೆಳಮಿತಿ ಯಾವುದು ಅಂದರು. ಫಸ್ಟ್ ಬಹುಲಕ ಅಂದ್ರೆ ಆವೃತ್ತಿಯ ದೊಡ್ಡ ಸಂಖ್ಯೆಯನ್ನು ಬಹುಲಕ ಅಂತೇಳಿ ಕರಿತು. ಇಲ್ಲದ ನೋಡ್ರಿ, ಬಾಕ್ಸ್ ಹಾಕ್ಬೇಕಿದೆ. 12 ಅನ್ನೋದು ದೊಡ್ಡ ಸಂಖ್ಯೆ. ಈ ಆವೃತ್ತಿ ಒಳಗೆ ಕೊಟ್ಟಂಥ ಆವೃತ್ತಿ ಒಳಗೆ ದೊಡ್ಡ ಸಂಖ್ಯೆನ ಬಹುಲಕ ಆಗಿ ಕನ್ವರ್ಟ್ ಆಗಿರ್ತದೆ, ದೊಡ್ಡ ಸಂಖ್ಯೆ. ನಾವು ಆ್ಯಕ್ಚುಲಿ ಬಹುಲಕದ ಮೀನಿಂಗನ್ನು ಪುನರಾವರ್ತಿತ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಪುನರಾವರ್ತಿತ ಆಗಿನ ಅಷ್ಟು ಆವೃತ್ತಿ ಆಗಿರ್ತದೆ. ಅದು 12 ಅನ್ನೋದು ಇಲ್ಲಿ ಬಹುಲಕ. ಅದಕ್ಕೆ ನಾವು ಬಾಕ್ಸ್ ಹಾಕಿದಾಗ ಅದರ ವರ್ಗಾಂತರ 30ರಿಂದ 40. ಆ ವರ್ಗಾಂತರದ ಕೆಳಮಿತಿ 30, ಮೇಲ್ಮಿತಿ 40. 30 ಅನ್ನೋದು ಸರಿಯಾದ ಉತ್ತರ. ಓಕೆ, ದೆನ್ 7th ಕ್ವಶನ್, ಕೆಳಗಿನಲ್ಲಿ ಯಾವುದು ಒಂದು ಸಂಭವನೀಯ ಘಟನೆಗಳು 0 ಮತ್ತು 1 ಇನ್ ಬಿಟ್ವೀನ್ ಇರ್ತಾವೆ. ಪ್ರೊಬಾಬಿಲಿಟೀಸ್ ಆರ್ ಇನ್ ಬಿಟ್ವೀನ್ 0 ಆ್ಯಂಡ್ 1. ಗಮನಿಸ್ಕೊತಾ ಹೋಗೋಣ. 3/2 2 ಪಾಯಿಂಟ್ 0 ಉಳಿತು. 2 5 10 1.5 ಬರತೈತಿ. ದಿಸ್ ಇಸ್ ರಾಂಗ್. ಮೈನಸ್ದಾಗ ಐತಿ, ರಾಂಗ್. 105% ಐತಿ, ರಾಂಗ್. 100 ಒಳಗಿರ್ಬೇಕು ಪರ್ಸೆಂಟೇಜ್ ವೈಸ್ ನೋಡಕತ್ತು ಅಂದ್ರೆ. ದೆನ್ ದಿಸ್ ಇಸ್ ದ ರೈಟ್ ಆನ್ಸರ್. 0.7 ಇನ್ ಬಿಟ್ವೀನ್ 0 ಆ್ಯಂಡ್ 1. ಓಕೆ, ದೆನ್ 8th ಕ್ವಶನನ್ನು ಗಮನಿಸ್ರಿ. ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದರು. 1ನೇ ಬೆಲೆ 6 ಅದ, 3ನೇ ಬೆಲೆ 14 ಅದ, ನಡುಕಿನ ಬೆಲೆಯನ್ನು ಕೇಳತ್ತಾರು. ಇಂತಹ ಸಂದರ್ಭ ಪರಿಸ್ಥಿತಿ ಬಂದು ಅಂದರೆ ನಾವು 1ನೇ ಬೆಲೆ ಮತ್ತು 3ನೇ ಬೆಲೆಯನ್ನು ಕೂಡಿಸ್ಬೇಕು. ಇಟ್ ಮೀನ್ಸ್ 6 + 14 ಡಿವೈಡೆಡ್ ಬೈ 2 ಮಾಡಿದ್ವು ಅಂದರೆ ವಿ ವಿಲ್ ಗೆಟ್ ದ ಆನ್ಸರ್. 6 + 14 ಇಸ್ ವಾಟ್? 20 ಡಿವೈಡೆಡ್ ಬೈ 2. 2 1 2 10. ಹಾಗಾದರೆ ಆಪ್ಷನ್ ಎ 10 ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ ಎ 10. ಸರ್ ನಾವು ಮಾಡಿದ್ದು ಕರೆಕ್ಟ್ ಐತೆ ಅಲ್ಲೋ, ರೀಚೆಕ್ ಮಾಡೋದು ಹೆಂಗೆ? ರೀಚೆಕ್ ಮಾಡೋಲ್ಲ. ಈಗ ಮತ್ತೆ ಸಮಾಂತರ ಶ್ರೇಣಿಯಿಂದ ಬರೆದುಕೊಳ್ಳೋಣ. 6, ಎಕ್ಸ್ ಕಂಡು ಹಿಡಿದು 10 ಅನ್ನೋದು, 14 ಬರೀನು. ಇವುಗಳ ನಡುವಿನ ವ್ಯತ್ಯಾಸ ಸೇಮ್ ಐತಲ್ಲ ಚೆಕ್ ಮಾಡೋಣ. 14 10 ಕಳೆದ್ರೆ 4, 10 6 ಕಳೆದ್ರೆ 4. ಹಾಗಾದರೆ ಕಾಮನ್ ಡಿಫರೆನ್ಸ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ದೆನ್ ಅವರ್ ಆನ್ಸರ್ ಈಸ್ ಆಲ್ಸೋ ರೈಟ್. ಎಸ್ ಸ್ಪರ್ಧಾ ಮಿತ್ರರು, ಇಷ್ಟಾಗಿತ್ತು ಪ್ರಮುಖ ಮಾದರಿ ಪ್ರಶ್ನೆ ಪತ್ರಿಕೆ. KSEABದವರು ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 4 ಇದೆ. ಈ 4ರ ಮಾದರಿ ಪ್ರಶ್ನೆ ಪತ್ರಿಕೆಯೊಳಗಿರುವಂತಹ ಪ್ರಮುಖವಾದಂಥ ಪ್ರಶ್ನೆಗಳು ಈಗ 4 ಚರ್ಚೆ ಮಾಡಿದ್ದೀನಿ. ಈ 4ರೊಳಗೂ ಬರೋ ಎಲ್ಲ ವಿಷಯಗಳು ಕವರ್ ಆಗಿದಾವೆ. ಇದರೊಳಗೆ ನೀವು ನೋಡಿದರೆ ಸಮಾಂತರ ಶ್ರೇಣಿ ಮ್ಯಾಗ ಕ್ವಶನ್ಗಳು ಕವರ್ ಆಗ್ಯಾವು, ತ್ರಿಭುಜಗಳ ಮ್ಯಾಗ ಕ್ವಶನ್ಗಳು ಕವರ್ ಆಗ್ಯಾವು, ನಿರ್ದೇಶಾಂಕ ರೇಖಾಗಣಿತದ ಕ್ವಶನ್ಗಳು ಕವರ್ ಆಗಿದಾವು, ಸಂಭವನೀಯತೆ ಕ್ವಶನ್ಗಳು ಕವರ್ ಆಗಿದಾವು, ಬಹುಪದೋಕ್ತಿ, ವರ್ಗ ಸಮೀಕರಣದ ಕ್ವಶನ್ಸ್ಗಳು ಕೂಡ ಕವರ್ ಆಗಿದಾವು, ಟ್ರಿಗ್ನಾಮೆಟ್ರಿ ಪ್ರಶ್ನೆಗಳು ಕೂಡ ಕವರ್ ಆಗಿದಾವು. ಓಕೆ, ಇವೆಲ್ಲವೂ ಕೂಡ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕವರ್ ಆಗಿದಾವೆ. ಹಾಗಾಗಿ ಇದ್ರ ಮ್ಯಾಗ ಬರುವಂಥ ಚಾನ್ಸಸ್ ಹೆಚ್ಚಿರ್ತದೆ TETಗಳಂಥ ಪರೀಕ್ಷೆಗಳಲ್ಲಿ. ಹಾಗಾಗಿ ಈ 4 ವಿಡಿಯೋಗಳನ್ನು ನೀವು ನೋಡಿದ್ದ ಕರೆ ಆತಂದರೆ ಇಲ್ಲಿ ಒಂದು ಸ್ವಲ್ಪ ನೀವು ಹೆಚ್ಚಿನ ಅಂಕಗಳನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಓಕೆ, ಥ್ಯಾಂಕ್ ಯು.